ಬಾಕ್ಸ್ ಆಫೀಸ್ ಸೂಸನ ನಟ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದಾದ್ಯಂತ ಸಾಕಷ್ಟು ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಒಬ್ರು ವಿಶೇಷ ಅಭಿಮಾನಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ನಾವು ರಾಯಚೂರು ಮಾನವಿಯಿಂದ ಬಂದಿರೋದು. ಮೊದಲನೇದಾಗಿ ಡಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೆಸರಿಗಷ್ಟೇ ಅಭಿಮಾನಿ ಆದವನಲ್ಲ, ಉಸಿರು ಇರೋವರೆಗೂ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ. ಜೈ ಡಿ ಬಾಸ್. ಬರ್ತ್ಡೇ ಸ್ಪೆಷಲ್ ಗೋಸ್ಕರ ನೀವು ವಿಶ್ ಮಾಡಕ್ ಬಂದಿದ್ದೀರಾ? ಹೌದು ಸರ್, ರಾಯಚೂರಿಂದ ಮಾನವಿಯಿಂದ ಬಂದಿರೋದು. ಓಕೆ, ಇವಾಗ ಪ್ರತಿ ವರ್ಷ ಅವರು ಯಾವುದೇ ರೀತಿಯ ಹೂವು ಕೇಕು ಏನು ತರಬೇಡಿ ಅಂತ ಹೇಳಿದ್ರು, ಅದೇ ತರ ಮಾಡ್ತಾ ಇದ್ರಿ. ಸೊ ಈ ವರ್ಷ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ, ಆದ್ರೂ ಬಂದಿದ್ದೀರಾ, ಏನ್ ಹೇಳ್ತೀರಾ? ಈಗ ಅಭಿಮಾನ ಸರ್, ಅಭಿಮಾನಕ್ಕ ಮಿತಿ ಇಲ್ಲ, ಅದಕ್ಕ ಯಾವುದೇ ಇದಿಲ್ಲ. ನಮ್ ಪ್ರೀತಿಗೆ ನಾವು ಬಂದಿದ್ದೀವಿ ಅಂದ್ರೆ ಸಿಗ್ಬೋದು ಅಂತ ನಿರೀಕ್ಷೆ ಮೇಲೆ ಬಂದಿರೋದು ನಾವು. ಸೊ ಇವಾಗ ಈ ವರ್ಷ ಅವರು ಸಿಗಕ್ಕಾಗಿಲ್ಲ, ಮೀಟ್ ಆಗಕ್ಕಾಗಿಲ್ಲ. ಸೊ ನೀವು ನೆಕ್ಸ್ಟ್ ವರ್ಷ ಹುಟ್ಟುಹಬ್ಬಕ್ಕೆ ಬರ್ತೀರಾ ಅಥವಾ ನೆಕ್ಸ್ಟ್ ಚಾನ್ಸ್ ಸಿಕ್ಕಿದ್ರೆ ಮೀಟ್ ಮಾಡ್ತೀರಾ? ಇಲ್ಲ ಸರ್, ಅವರು ಪಕ್ಕ ಮುಂದಿನ ವರ್ಷ ಬರ್ತೀವಿ ಸರ್. ಮತ್ತೆ ಇದೇ ವರ್ಷದಾಗ ಕೂಡ ಹೇಳೋರು ಚಾನ್ಸ್ ಕೊಡ್ತೀವಿ ಅಂತ. ಚಾನ್ಸ್ ಕೊಟ್ಟ ಅವ್ರು ಯಾವಾಗ ಹೇಳ್ತಾರೆ ಡೇಟ್, ಅವಾಗ ಬಂದು ವಿಶ್ ಮಾಡಿ ಮತ್ತೆ ಒಂದ್ ಸ್ವಲ್ಪ ಬಂದು ಹೋಗ್ತೀವಿ ಸರ್ ನಾವು. ಇವಾಗ ದರ್ಶನ್ ಅವ್ರದ್ದು ಅಂತಂದ್ರೆ ಅವ್ರೊಂದು ಏನಾಯ್ತು ಅಂತ ವಿಚಾರ ಗೊತ್ತಿದೆ ನಿಮ್ಗೆ ಕಳೆದ ಒಂದು 6 ತಿಂಗಳಿಂದ. ಸೊ ಆ ಟೈಮಲ್ಲಿ ದರ್ಶನ್ ಅವ್ರದೇ ಒಂದು ಗಜಪಡೆ ಅಂತ ಒಂದು ಕೆಲವರು ಇದ್ರು. ಸೊ ಅದ್ರಲ್ಲಿ ಕೆಲವರು ವ್ಯಕ್ತಿಗಳು ಮಾತ್ರ ಅವ್ರ ಜೊತೆ ನಿಂತ್ರು ಕಷ್ಟ ಕಾಲದಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಈಗ ಎಲ್ಪ್ ಮಾರ್ಷಂಡವ್ರಿಗೆ ನಿಯತ್ ಇರ್ಬೇಕು ಸರ್. ಆ ನಿಯತ್ ಅವ್ರಿಗಿಲ್ಲ. ಈಗ ಧನ್ವೀರ್ ಗೌಡ ಸರ್ ಆಗಿರ್ಬೋದು, ರಚಿತ್ರಾಮ್ ಮೇಡಮ್ ಆಗಿರ್ಬೋದು, ಇಲ್ಲ ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಅವರೆಲ್ಲ ಸಪೋರ್ಟಿಂಗ್ ಇದಾರೆ. ಕೆಲವರು ಹೆಲ್ಪ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬಿಟ್ಟೋಗಿದ್ದಾರೆ ಅವ್ರನ್ನ, ಅಷ್ಟೇ ಹೇಳ್ಬೋದು ಸರ್. ಓಕೆ, ಇನ್ನೊಂದ್ ಏನಂತಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಚಿತ್ರೋದ್ಯಮದ ಏನಂದ್ರೆ ಅಂಬರೀಶ್ ಅವರು ಮತ್ತು ವಿಷ್ಣುವರ್ಧನ್ ಅವ್ರ ಸ್ನೇಹ ಎಷ್ಟು ಒಂದು ಫೇಮಸ್ ಅಂತ ನಿಮಗೆ ಗೊತ್ತು. ಅದೇ ತರ ಕಿಚ್ಚ ಸುದೀಪ್ ಅವರು ಮತ್ತೆ ದರ್ಶನ್ ಅವ್ರದ್ದು ಸ್ನೇಹ ಅದೇ ತರ ಇತ್ತು. ಈಗ ಕಾರಣ ಏನೋ ಅವ್ರದ್ದು ವೈಯಕ್ತಿಕ ಕಾರಣದಿಂದ ಅವ್ರವ್ರು ಮಾತಾಡಿಸ್ತಾ ಇಲ್ಲ. ಸೊ ಅವರೊಂದು ಸ್ನೇಹ ಅವರಿಬ್ರು ಒಂದಾದ್ರೆ ಯಾವ ರೀತಿ ಇರುತ್ತೆ? ನೀವು ಫ್ಯಾನ್ಸ್ ಆಗಿ ಅದನ್ನ ಯಾವ ತರ ಸ್ವೀಕಾರ ಮಾಡ್ತೀರಾ? ಸರ್, ಅವರಿಬ್ರು ಒಂದಲ್ಲ ಒಂದ್ ದಿವಸ ಒಂದಾಗ್ತಾರ ಸರ್. ಸೂರ್ಯ ಚಂದ್ರ ದೂರ ಇರ್ಬೋದು, ಒಂದಿಲ್ಲ ಒಂದ್ ದಿವಸ ಹತ್ರ ಆಗ್ತಾರ. ಹತ್ರ ಆದಾಗ ನಾವು ಅದೇನು ಸೆಲೆಬ್ರೇಷನ್ ಮಾಡಕ್ ಅದ್ ಮಾಡ್ತೀವಿ ಸರ್ ನಾವು. ಈಗ ದರ್ಶನ್ ಅವ್ರ ಫ್ಯಾನ್ ಅಂತ ಹೇಳಿದ್ರೆ, ದರ್ಶನ್ ಅವರ ಡೆವಿಲ್ ಟೀಸರ್ ಇವತ್ತು ರಿಲೀಸ್ ಆಗಿದೆ, ನೋಡಿದ್ರ ಏನ್ ಅನ್ಸ್ತು? ಯಾವ ತರ ಇದೆ? ನೋಡಿ ಸರ್, ಚೆನ್ನಾಗಿದೆ. ಮೂವಿ ಬರ್ಲಿ, ಇನ್ನ ಹಬ್ಬ ಮಾಡ್ತೀವಿ, ಊರ ಹಬ್ಬನೇ ಮಾಡ್ತೀವಿ. ಮೂವಿ ಬಂದ್ರೆ ನೋಡಿ ಸರ್ ನೀವೇ. ಈಗ ದರ್ಶನ್ ಅವರ ಯಾವ ಸಿನಿಮಾ ನಿಮಗೆ ಫೇವ್ರೇಟ್? ಅಂದ್ರೆ ದರ್ಶನ್ ಅವರಂತ ಈ ಸಿನಿಮಾದಿಂದ ಈ ಸಿನಿಮಾ ಅಂದ್ರೆ ನಾನು ಇನ್ನೂ 10 ಸಲ ನೋಡ್ತೀನಿ ಅನ್ನೋ ಸಿನಿಮಾ ಯಾವ್ದು ನಿಮ್ದು? ನನಗೆ ಎಲ್ಲಾ ಮೂವಿ ಇಷ್ಟ ಸರ್. 56 ಫಿಲಿಮ್ ಅದಾವಲ್ಲ, 57ನೇ ಫಿಲಿಮ್ ಇದು. ಎಲ್ಲಾ ಮೂವಿ ನೋಡಿದೀನಿ, ಎಲ್ಲಾ ಮೂವಿನ ಇಷ್ಟ. ಡಿ ಬಾಸ್ ಅವ್ರ ಇಷ್ಟ ಅಂದ್ಮೇಲೆ ಫಿಲಿಮ್ ಬಗ್ಗೆ ಏನ್ ಕೇಳೋದ್ ಬೇಕಾಗಿಲ್ಲ ಸರ್. ನಾವು ಡಿ ಬಾಸ್ ಇಷ್ಟ ನನಗೆ. ಆಯ್ತು. ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ಇಷ್ಟು ಒಂದು ದರ್ಶನ್ ಅವರ ಅಭಿಮಾನಿ, ಪಕ್ಕ ಅಭಿಮಾನಿ ಇಲ್ಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ಮಾಧ್ಯಮದವರ ಜೊತೆ ಯಾವ ರೀತಿ ವರ್ತನೆ ಮಾಡ್ಬೇಕು ಅನ್ನೋದನ್ನ, ಅಂದ್ರೆ ದರ್ಶನ್ ಅವರ ಅಭಿಮಾನಿಯಾಗಿ ಯಾವ ರೀತಿ ಶಾಂತವಾಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ. ಸೊ ಅದಕ್ಕೆ ಏನ್ ಹೇಳ್ತೀರಾ ಈ ಒಂದು ವಿವಾದದ ಬಗ್ಗೆ? ಕೆಲವರು ಹೇಳ್ತಾರೆ ಒಂದು ಮೀಡಿಯಾದ ನೋಡಿದ ತಕ್ಷಣ ಏನಾದ್ರು ಇದ್ ಮಾಡ್ತಾರೆ. ಸೊ ನೀವು ಒಬ್ರು ದರ್ಶನ್ ಅಭಿಮಾನಿ ಇಲ್ಲೇ ಗೊತ್ತಾಗುತ್ತೆ ಅಂದ್ರೆ ಯಾವ ತರ ಇದ್ ಮಾಡ್ತಾ ಇದೀರಾ ಅಂತ. ಸೊ ಅವ್ರ ಫ್ಯಾನ್ಸ್ಗಾಗ್ಲಿ, ಅವರ ಬೇರೆ ನಕಲಿ ಫ್ಯಾನ್ಸಿಗಾಗ್ಲಿ ಏನ್ ಹೇಳ್ತೀರಾ? ಆತರ ಮಾಡಬಾರ್ದು ಅಂತ ಏನಂತ ಹೇಳ್ತೀರಾ? ಇಲ್ಲ ಸರ್, ಯಾವಾಗಲೂ ಶಾಂತ ರೀತಿಯಿಂದ ಯಾವ್ದಾಯ್ತು ಕಾಪಾಡ್ಬೇಕು. ಯಾಕಂದ್ರೆ ಈಗ ಒಂದು ಡಿ ಬಾಸ್ ಬಗ್ಗೆ ಕೇಳ್ತೀರ ಅಂದ್ಮೇಲೆ ನೀವು ಅದಕ್ಕೆ ನಾವು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ಬೇಕು. ಗಲಾಟೆ ಮಾಡೋದೆಲ್ಲ ಮಾಡ್ಕೋಬಾರ್ದು ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಡಿ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.